ನಿನ್ನ ಸೇವಕರೆಲ್ಲ ಈ ಅರಮನೆಯಲ್ಲಿ ಮೃಷ್ಟಾನ್ನವನ್ನು ತಿಂದು ಜೀವಿಸುತ್ತಿದ್ದರೆ ಅವರ ಒಡೆಯನಾದ ನೀನು ಆ ಕಾಡಿನಲ್ಲಿ ಕಂದಮೂಲಗಳನ್ನು ತಿಂದು ಜೀವಿಸಬೇಕೆ? ರಾಮಚಂದ್ರನು ಕಾಡಿಗೆ ಹೋಗುತ್ತಿದ್ದಾನೆಂದರೆ ಯಾರು ನಂಬುವುದಿಲ್ಲ. ಮಹಾಮಂತ್ರಿಗಳೇ, ಮಹಾರಾಜರನ್ನು ಕರೆದು ತರಲು ಹೋದ ತಾವು ಬೇಗನೆ ಬರುವರೆಂದು ನಾನು ಬಹಳ ಹೊತ್ತು ಕಾದಿದ್ದೆ. ಆದರೆ ತಾವು ಬರಲೇ ಇಲ್ಲ. ಆಗಲೇ ಏನೋ ಅನುಚಿತವಾದ ಪ್ರಸಂಗವು ನಡೆದಿರಬೇಕೆಂದು ನನಗೆ ಅನುಮಾನ ಬಂದಿತ್ತು. ಈಗ ಅನುಮಾನವು ನಿಜವಾಯಿತು. ಹೌದು ಮುನೀಂದ್ರ, ನನಗೂ ಇದು ನಂಬಲಾಗದ ಸಂಗತಿಯಾಗಿದೆ. ಕನಸೋ ನನಸೋ ಅಥವಾ ನನ್ನ ಬುದ್ಧಿ ಭ್ರಮಣೆಯೋ ಎಂದು ಸಂದೇಹ ಪಡುವಂತಾಗಿದೆ. ಇದು ಭ್ರಮೆಯೇ ಆಗಿರಲಿ, ಇದು ಒಂದು ದುಸ್ವಪ್ನವಾಗಿರಲಿ ಎಂದುಕೊಂಡೆ. ಆದರೆ ಅದು ಸತ್ಯದಲ್ಲಿ ಸತ್ಯವಾಗಿತ್ತು. ಹೌದಾ ಮಾತ್ಯರೇ? ನನಗೂ ಈ ಸತ್ಯವನ್ನು ಅರಗಿಸಿಕೊಳ್ಳುವುದು ಬಹಳ ಕಷ್ಟವಾಗಿದೆ. ಮುಂದೇನು ಎಂದು ನಿರ್ಧರಿಸಲಾಗದೆ ನನ್ನ ಬುದ್ಧಿಗೆ ಮಂಕು ಕವಿದಿದೆ. ಇದು ಅರಗಿಸಿಕೊಳ್ಳಲಾಗದ ಸತ್ಯ. ಹೌದು ಮುನೀಂದ್ರ, ಎಲ್ಲವೂ ಸತ್ಯ. ಮಹಾರಾಜರು ಕೋಪಗೃಹದಲ್ಲಿ ದುಃಖ ತಾಳಲಾರದೆ ಚಡಪಡಿಸುತ್ತಿರುವುದು ಸತ್ಯ. ಕೈಕೇಯಿ ತನ್ನ ಕೋರಿಕೆ ಈಡೇರಲೇಬೇಕೆಂದು ಹಠ ಹಿಡಿದಿರುವುದು ಸತ್ಯ. ಕೈ ಹಿಡಿದ ಪತಿಯ ಕರುಣಾಜನಕ ಸ್ಥಿತಿಯನ್ನು ಕಂಡು ಕಿಂಚಿತ್ತೂ ಮರುಗದೆ ಬಂಡೆಯಂತೆ ಆಕೆ ನಡೆದುಕೊಂಡದ್ದೂ ಸತ್ಯ. ಸದ್ಗುಣವಂತನಾದ ರಾಮನು ಯಾವ ಕೋಪ ನಿರಾಸೆಯನ್ನೂ ತೋರಿಸದೆ ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ತೆರಳಲು ನಿರ್ಧರಿಸಿದ್ದು ಸತ್ಯ. ಸತ್ಯ ಮುನೀಂದ್ರ. ಅಮಾತ್ಯರೇ, ಮುಂದಿನ ಪರಿಣಾಮಗಳೇನು? ಮುನೀಂದ್ರ, ರಾಮಚಂದ್ರನ ಪಟ್ಟಾಭಿಷೇಕವನ್ನು ಸಂಭ್ರಮದಿಂದ ಕಾಯುತ್ತಿದ್ದ ಸಾಮಂತರು, ಮಂತ್ರಿಗಳು ಎಲ್ಲರೂ ದಿಗ್ಭ್ರಾಂತರಾಗಿದ್ದಾರೆ. ಈ ಸುದ್ದಿಯು ಬಹಿರಂಗವಾದರೆ ಪ್ರಜೆಗಳ ಪ್ರತಿಕ್ರಿಯೆ ಹೇಗಿರುತ್ತದೋ ಏನು? ಒಂದು ವೇಳೆ ಅವರೆಲ್ಲ ಆವೇಶಗೊಂಡು ತೀವ್ರ ಪ್ರತಿಭಟನೆಗೆ ಮುಂದಾದರೆ ಮುಂದೆ ಗತಿಯೇನು ಮುನೀಂದ್ರ? ಇಂತಹ ಆತಂಕಗಳನ್ನು ನಿರೀಕ್ಷಿಸಿಯೇ ನಾನು ಮೊದಲೇ ಮಹಾರಾಜರಿಗೆ ಎಚ್ಚರಿಕೆ ನೀಡಿದ್ದೆ. ಕೈಕೇಯಿ ವಿಷಯದಲ್ಲಿ ಎಚ್ಚರದಿಂದಿರಬೇಕು. ಮೋಹದ ಮಡದಿಯ ಮಾತುಗಳಿಗೆ ಮರುಳಾಗಿ ಯಾವ ವಚನವನ್ನು ಕೊಡಬಾರದು ಎಂದು ಹೇಳಿದ್ದೆ. ಆದರೆ ಮೋಹವು ತನ್ನ ದುಷ್ಟ ಆಟವನ್ನು ಆಡಿಯೇ ಬಿಟ್ಟಿತು. ಲಕ್ಷ್ಮಣ, ನಿನಗೆ ನನ್ನ ಮೇಲಿರುವ ಅತಿಶಯವಾದ ಪ್ರೀತಿ ಗೌರವಗಳನ್ನು ನಾನು ಬಲ್ಲೆ. ನಿನ್ನ ಪರಾಕ್ರಮ, ತೇಜಸ್ಸು, ಅಜಯನಾದ ನಿನ್ನ ಸಾಮರ್ಥ್ಯವನ್ನು ನಾನು ಅರಿತಿದ್ದೇನೆ. ಆದರೆ ಪ್ರೀತಿಯ ಸೋದರ, ನನ್ನ ವನವಾಸದ ನಿರ್ಧಾರದಿಂದ ನಿನಗೂ ನನ್ನ ಮಾತೆಗೂ ಅಪಾರ ವೇದನೆ ಉಂಟಾಗಿದೆ ಎಂದು ನನಗೆ ಅರ್ಥವಾಗುತ್ತದೆ. ಆದರೆ ಅದಕ್ಕಾಗಿ ನೀನು, ಪರಮ ಜ್ಞಾನಿಯಾದ ನನ್ನ ಸೋದರ ಲಕ್ಷ್ಮಣ, ಹೀಗೆ ಪಾಮರನಂತೆ ವರ್ತಿಸುವುದು ತರವೇ? ಲಕ್ಷ್ಮಣ,
ನಮ್ಮ ನೋವು ನಲಿವುಗಳಿಗಿಂತ ಈ ಲೋಕದಲ್ಲಿ ಧರ್ಮವೇ ಅತಿ ಶ್ರೇಷ್ಠವಾದದ್ದು. ಸತ್ಯಪಾಲನೆಯು ಈ ಧರ್ಮದ ಒಂದು ಅಂಗ. ತಂದೆಯವರ ವಚನವೂ ಕೂಡ ಈ ಧರ್ಮದಲ್ಲಿ ಸೇರಿಕೊಳ್ಳುತ್ತದೆ. ಧರ್ಮನಿಷ್ಠರಾದವರು ತಂದೆಗಾಗಲಿ, ತಾಯಿಗಾಗಲಿ, ಬ್ರಾಹ್ಮಣನಿಗಾಗಲಿ, ಬೇರೆ ಯಾರಿಗೇ ಆಗಲಿ ಕೊಟ್ಟ ವಚನಕ್ಕೆ ಯಾವುದೇ ಕಾರಣದಿಂದ ತಪ್ಪಬಾರದು. ಆದ್ದರಿಂದಲೇ ನಾನು ಧರ್ಮ ಬಂಧಿತನಾಗಿದ್ದೇನೆ. ತಂದೆಯವರ ಮಾತನ್ನು ನಾನು ಮೀರುವುದಿಲ್ಲ. ಇದು ಕಿರಿಯ ಮಾತೆಯ ಪ್ರಚೋದನೆಯೇ ಇರಬಹುದು. ಆದರೆ ತಂದೆಯವರನ್ನು ಕೊಂದು ರಾಜ್ಯವನ್ನು ಪಡೆಯಬೇಕೆಂಬ ಕ್ಷಾತ್ರ ಧರ್ಮ ಇಲ್ಲಿ ತಕ್ಕುದಲ್ಲ ಲಕ್ಷ್ಮಣ. ಆವೇಶ, ಆಕ್ರೋಶಗಳನ್ನು ಬಿಟ್ಟು ನಿಜವಾದ ಧರ್ಮವನ್ನು ಅರಿತುಕೋ ಲಕ್ಷ್ಮಣ. ಮಾತೆ, ತಾವು ಹೇಳಿದಂತೆ ಸೋದರ ಲಕ್ಷ್ಮಣನನ್ನು ಸಮಾಧಾನಪಡಿಸಿ ಬಂದೆ. ಈಗ ಅವನು ತನ್ನ ಆಕ್ರೋಶವನ್ನು ಬಿಟ್ಟು ಸಮಾಧಾನವಾಗಿದ್ದಾನೆ. ಕಿರಿಯ ಮಾತೆ ಕೈಕೇಯಿ ದೇವಿಯವರು ನಾನು ಶೀಘ್ರವಾಗಿ ವನವಾಸಕ್ಕೆ ಹೋಗಬೇಕೆಂದು ಅಪೇಕ್ಷೆ ಪಟ್ಟಿದ್ದಾರೆ. ನಾನಿನ್ನು ಸೀತೆಯನ್ನು ಕಂಡು ಅವಳನ್ನು ಒಪ್ಪಿಸಿ ಹೊರಡಬೇಕಾಗಿದೆ. ಹೆಚ್ಚು ಸಮಯವಿಲ್ಲ ಮಾತೆ. ದಯಮಾಡಿ ತಂದೆಯವರ ಆಜ್ಞೆಯನ್ನು ಪಾಲಿಸಲು ನನಗೆ ಅನುಮತಿ ನೀಡಿ. ನನ್ನ ಪ್ರಾಣದ ಮೇಲೆ ಆಜ್ಞೆ ಮಾಡಿ ಹೇಳುತ್ತೇನೆ, ನನ್ನ ಪ್ರಯಾಣಕ್ಕೆ ಅಡ್ಡಿಪಡಿಸಬೇಡಿ. ನನ್ನ ವನವಾಸವು ಸುಗಮವಾಗಿ ಸಾಗಲಿ ಎಂದು ನನಗೆ ಆಶೀರ್ವದಿಸಿ. ಸ್ವರ್ಗದಿಂದ ಚ್ಯುತನಾದ ಯಯಾತಿ ಕಾಲಾಂತರದಲ್ಲಿ ಮತ್ತೆ ಸ್ವರ್ಗವನ್ನು ಸೇರಿದಂತೆ ಪ್ರತಿಜ್ಞಾ ಪಾಲನೆಯ 14 ವರ್ಷ ಕಳೆದ ಕೂಡಲೇ ನಾನು ಅಯೋಧ್ಯೆಗೆ ಮತ್ತೆ ಬಂದು ಬಿಡುತ್ತೇನೆ. ನನಗೆ ಅಪ್ಪಣೆ ಕೊಡಿ ಮಾತೆ. ಮಾತೆ, ಶಾಂತರಾಗಿ. ವ್ರತ ಈ ಶೋಕವೇಕೆ? ನಾನು ಬಹುಬೇಗನೆ ನನ್ನ ವನವಾಸವನ್ನು ಮುಗಿಸಿಕೊಂಡು ಬರುತ್ತೇನೆ. ನಾನು, ತಾವು, ಲಕ್ಷ್ಮಣ, ಸೀತೆ ಎಲ್ಲರೂ ತಂದೆಯವರ ಆಜ್ಞಾಧಾರಕರಾಗಿರಬೇಕು. ಇದೇ ಸನಾತನ ಧರ್ಮ. ಚಿಕ್ಕಂದಿನಿಂದ ಧರ್ಮ ಮಾರ್ಗದಲ್ಲಿ ನಡೆಯುವುದನ್ನು ಕಲಿಸಿದ ತಾವೇ ಹೀಗೆ ಧರ್ಮ ವಿರುದ್ಧವಾಗಿ ಆಲೋಚನೆ ಮಾಡುವುದನ್ನು ಬಿಟ್ಟು ನನಗೆ ಧೈರ್ಯವನ್ನು ತುಂಬಿ ಹರಿಸಿ ದಯಮಾಡಿ ಕಳಿಸಿಕೊಡಿ. ಕುಮಾರ ರಾಮಚಂದ್ರ, ಇಲ್ಲಿಯವರೆಗೂ ನಿನ್ನ ಭಾವನೆಗಳೆಲ್ಲವನ್ನು ನನ್ನ ಬಳಿ ಹೇಳಿಕೊಂಡೆ. ಈಗ ನನ್ನ ಭಾವನೆಗಳನ್ನು ಕೇಳು. ತಂದೆಯಂತೆ ತಾಯಿಯು ನಿನಗೆ ಪೂಜ್ಯಳಲ್ಲವೇ? ಅವಳ ಭಾವನೆಗಳಿಗೂ ನೀನು ಗೌರವವನ್ನು ನೀಡಬೇಕಲ್ಲವೇ? ಅದು ನಿನ್ನ ಕರ್ತವ್ಯವಲ್ಲವೇ? ಪುತ್ರ ಸ್ನೇಹಕ್ಕೆ ಬದ್ಧವಾದ ಈ ಬಡ ತಾಯಿಯನ್ನು ಬಿಟ್ಟು ನೀನು ಕಾಡಿಗೆ ಹೋಗುವುದು ಸರಿಯೇ? ಇಲ್ಲ ಇಲ್ಲ, ಏನೇ ಆದರೂ ನೀನು ಕಾಡಿಗೆ ಹೋಗಲು ನಾನು ಅನುಮತಿಯನ್ನು ನೀಡಲಾರೆ. ನೀನಿಲ್ಲದೆ ನಾನು ಹೇಗೆ ಬದುಕಲಿ ರಾಮ? ಹೇಗೆ ಬದುಕಲಿ? ಯಾರ ಸಾಂತ್ವನವೂ ನನ್ನ ಮನಸ್ಸಿಗೆ ನೆಮ್ಮದಿಯನ್ನು ನೀಡುವುದಿಲ್ಲ. ಈ ಲೋಕದ ಎಲ್ಲ ಸುಖ, ದುಃಖ, ಸಂತೋಷ ಇದಾವುದು ನನಗೆ ಬೇಡ. ಅಮೃತವು ನನಗೆ ಬೇಕಾಗಿಲ್ಲ. ನಿನ್ನ ಜೊತೆ ಒಂದೇ ಸಾಕು. ಅದೇ ನನಗೆ ಸ್ವರ್ಗ, ಅದೇ ನನಗೆ ಸುಖ. ಈ ತಾಯಿಯನ್ನು ಬಿಟ್ಟು ಹೋಗಬೇಡ ಕುಮಾರ, ನನ್ನನ್ನಾಗಲಿ ಹೋಗಬೇಡ. ಇವರು ಇನ್ನೂ ಯಾಕೆ ಬರಲಿಲ್ಲ ಎಂದು ಅಚ್ಚರಿಯಾಗುತ್ತಿದೆ. ಏನೋ ಕಾರಣವಿರಬಹುದು. ಅದು ಏನೆಂದು ನಮಗೆ ಹೇಗೆ ತಿಳಿಯುತ್ತದೆ? ಸೀತೆ,
ನಾನು ಈಗಲೇ ಸಖಿಯರಿಗೆ ವಿಷಯವೇನೆಂದು ತಿಳಿದು ಬರಲು ಹೇಳಲೆ? ಬೇಡ ಬೇಡ, ಏನೇ ಕಾರಣವಾದರೂ ಇರಲಿ, ಈಗಲ್ಲ. ಸ್ವಲ್ಪ ಹೊತ್ತಿನ ನಂತರ ನಮಗೆ ತಿಳಿದೇ ತಿಳಿಯುತ್ತದೆ. ಅಲ್ಲಿಯವರೆಗೆ ನಾವೇಕೆ ಆತುರ ಪಡಬೇಕು? ನನ್ನ ದೃಷ್ಟಿಯಲ್ಲಿ ಪಟ್ಟಾಭಿಷೇಕದ ಶುಭ ಮುಹೂರ್ತ ಮೀರಿ ಹೋಗಿದೆ ಎಂದು ಸಂದೇಹವಾಗುತ್ತಿದೆ. ಮೀರಲಿ ಬಿಡು. ಪಟ್ಟಾಭಿಷೇಕಕ್ಕಾಗಿ ಪೂಜ್ಯ ವಸಿಷ್ಠರು ಇನ್ನೊಂದು ಮುಹೂರ್ತ ಹುಡುಕುತ್ತಾರೆ. ಸೀತೆ, ನಿನ್ನಷ್ಟು ನಿರಾಳ ನನಗಿಲ್ಲ. ಏಕೋ ಬೇಡ ಬೇಡವೆಂದರೂ ಮನಸ್ಸು ಸ್ವಲ್ಪ ಆತಂಕಗೊಳ್ಳುತ್ತಿದೆ. ನೀನು ನನ್ನಂತೆ ನಿರಾಳವಾಗಿರು. ಆತಂಕ ಪಡುವ ಕಾರಣವಿಲ್ಲವೆಂದು ಅನ್ನಿಸುತ್ತಿದೆ. ಪ್ರಯತ್ನ ಪಡುತ್ತೇನೆ. ಮಾತೆ, ತಮಗೆ ನನ್ನ ಮೇಲಿರುವ ಅಕ್ಕರೆಯನ್ನು ಅತ್ತಸರಿಸಿ ಧರ್ಮದ ದೃಷ್ಟಿಯಿಂದ ನೋಡಿ. ಧರ್ಮವೆನ್ನುವುದು ಎಲ್ಲದಕ್ಕಿಂತ ದೊಡ್ಡದು. ನಾವು ಯಾರು ಯಾವುದೇ ಕಾರಣದಿಂದಲೂ ತಂದೆಯವರಿಗೆ ಅಗೌರವವಾಗದಂತೆ ನಡೆದುಕೊಳ್ಳಬೇಕು. ಮಾತೆ, ನನ್ನ ತಂದೆ ಕೇವಲ ನನಗೆ ಜನ್ಮದಾತರಲ್ಲ, ಅವರು ನನಗೆ ಗುರುವೂ ಹೌದು, ದೇವರೂ ಹೌದು. ಅವರೇ ನಮ್ಮೆಲ್ಲರಿಗೂ ಆಜ್ಞೆ ಮಾಡುವ ಪ್ರಭುವಾಗಿದ್ದಾರೆ. ಜೊತೆಗೆ ಅವರು ವೃದ್ಧರೂ ಆಗಿದ್ದಾರೆ. ಅವರು ಕಾಮಕ್ಕೆ ವಶರಾಗಿರಲಿ, ಕ್ರೋಧಕ್ಕೆ ವಶರಾಗಿರಲಿ, ಅಥವಾ ತನ್ನ ಸ್ವಇಚ್ಛೆಯಿಂದಲೇ ಅವರು ಆಜ್ಞೆ ಮಾಡಿರಲಿ, ಅದು ಮುಖ್ಯವಲ್ಲ. ಅವರು ಏನೇ ಹೇಳಿದರೂ ಅದೇ ಧರ್ಮವೆಂದು ಭಾವಿಸಿ ಗೌರವಿಸಿ ಪಾಲಿಸಬೇಕಾದದ್ದು ಪುತ್ರನಾದ ನನ್ನ ಧರ್ಮ. ಆ ಧರ್ಮದ ಅನುಸಾರವಾಗಿ ತಂದೆಯವರು ಕೈಕೇಯಿ ದೇವಿಯವರಿಗೆ ಕೊಟ್ಟ 2 ವಚನದಂತೆ ಭರತನ ಪಟ್ಟಾಭಿಷೇಕವನ್ನು ಮತ್ತು ನನ್ನ ವನವಾಸದ ವಚನವನ್ನು ನಾನು ಖಂಡಿತವಾಗಿ ನಿರ್ವಹಿಸುತ್ತೇನೆ. ಮಾತೆ, ಪ್ರಭುವಾಗಿರುವ ನಮ್ಮ ತಂದೆಯವರಿಗೆ ತನ್ನ ಪುತ್ರರಿಗೆ ಇಂತಿಂಥ ಕರ್ತವ್ಯಗಳನ್ನು ನಿರ್ವಹಿಸುವಂತೆ ಆಜ್ಞೆ ಮಾಡುವ ಅಧಿಕಾರವಿದೆ. ಆದರೆ ಅದನ್ನು ಪ್ರಶ್ನಿಸುವ ಅಧಿಕಾರ ಪುತ್ರರಾದ ನಮಗಿಲ್ಲ. ರಾಮ, ನೀನೇನೇ ಹೇಳಿದರೂ ಸರಿ, ನಿನ್ನೊಂದಿಗೆ ಕಾಡಿಗೆ ಬರುವ ನನ್ನ ನಿರ್ಧಾರದಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಕೂಡುದು ಮಾತೆ, ಕೂಡುದು. ಸತಿಯಾದವಳಿಗೆ ಪತಿಯೇ ಆಶ್ರಯ. ಪತಿಯ ನೆರಳಾಗಿರುವುದೇ ಪತಿವ್ರತೆಯ ಪರಮ ಧರ್ಮ. ಮಾತೆ, ಈ ಮಾತುಗಳನ್ನು ನಾನು ತಮಗೆ ಹೇಳುತ್ತಿದ್ದೇನೆ ಎಂದು ತಾವು ನೊಂದುಕೊಳ್ಳಬೇಡಿ. ಆದರೆ ಧರ್ಮಿಷ್ಠರಾದ ರಾಜರು ಜೀವಂತರಾಗಿರುವಾಗ, ಅದರಲ್ಲೂ ಅವರು ಕ್ಷತ್ರಿಯೋಚಿತವಾದ ಧರ್ಮದಲ್ಲಿ ನಿರತರಾಗಿರುವಾಗ ತಾವು ದಿಕ್ಕಿಲ್ಲದವರಂತೆ ನನ್ನೊಂದಿಗೆ ಬರುವುದು ತರವಲ್ಲ. ಮಾತೆ, ತಿಳಿದವರು ಏನೆಂದುಕೊಳ್ಳುತ್ತಾರೆ? ಮಾತೆ, ನಾನು ದಿಕ್ಕಿಲ್ಲದ ದರಿದ್ರನಾಗಿ ವನಕ್ಕೆ ಹೋಗುತ್ತಿಲ್ಲ. ಪಿತೃವಾಕ್ಯ ಪರಿಪಾಲನೆಯ ಕರ್ತವ್ಯದ ಮೇಲೆ ಹೋಗುತ್ತಿದ್ದೇನೆ. ನನ್ನನ್ನು ಆಶೀರ್ವದಿಸಿ ಹೋಗಲು ಅನುಮತಿ ನೀಡಿ ಮಾತೆ. ಈ 14 ವರ್ಷ ಸುಖವಾಗಿ ಕಳೆದು ಕ್ಷೇಮವಾಗಿ ಹಿಂದಿರುಗಿ ಬರುವಂತೆ ಶುಭ ಹಾರೈಸಿ ನನ್ನನ್ನು ಕಳುಹಿಸಿಕೊಡಿ. ಸತ್ಯ ನೀತಿಗಳ ಬೆಂಬಲದಿಂದಲೇ ನಾನು ಬಹುಬೇಗನೆ ಹಿಂದಿರುಗಿ ಬಂದು ತಮ್ಮ ಪಾದದ ಮೇಲೆ ತಲೆ ಇಡುತ್ತೇನೆ. ಮಾತೆ, ಮಾನವನ ಬದುಕು ಅಶಾಶ್ವತವಾದದ್ದು. ನಿಕೃಷ್ಟವಾದ ರಾಜ್ಯಾಧಿಕಾರಕ್ಕಾಗಿ ನಾನು ಧರ್ಮವನ್ನು ಮೀರಲೇ? ಇಲ್ಲ ಮಾತೆ, ಎಂದಿಗೂ ಇಲ್ಲ. ರಾಜ್ಯ ಪದವಿ ಆಸೆಯಿಂದ ಇಹಪರಗಳಿಗೆ ಶ್ರೇಯಸ್ಕರವಾದ ಮಹಾಫಲವನ್ನು ನಾನು ಕಳೆದುಕೊಳ್ಳಲು ಬಯಸುವುದಿಲ್ಲ. ಲಕ್ಷ್ಮಣ, ಪ್ರಿಯ ಸೋದರ, ನೀನು ಜ್ಞಾನಿ, ವಿವೇಕಿ. ತಂದೆಯವರ ಮೇಲಿರುವ ಕೋಪವನ್ನು ಬಿಡು.
ನನ್ನ ವನವಾಸದ ನಿರ್ಧಾರದಿಂದ ನಿನಗೆ ಉಂಟಾಗಿರುವ ದುಃಖವನ್ನು ಮರೆತು ಬಿಡು. ಪಟ್ಟಾಭಿಷಿಕ್ತನಾಗಬೇಕಾದವನು ಅರಣ್ಯವಾಸಕ್ಕೆ ಹೋಗುವುದು ಅಪಮಾನವೆಂದು ಭಾವಿಸಬೇಡ. ಪಟ್ಟಾಭಿಷೇಕಕ್ಕೆ ಎಲ್ಲ ಸಿದ್ಧತೆಗಳನ್ನು ಬೇಗನೆ ನಿರ್ವಹಿಸು. ಮುಂದಿನ ಕರ್ತವ್ಯಗಳನ್ನು ಸಾವಧಾನದಿಂದ ನಿರ್ವಹಿಸು. ನನ್ನ ಹೃದಯಕ್ಕೆ ಹತ್ತಿರವಾದ ಸೋದರ ಲಕ್ಷ್ಮಣ, ನನ್ನ ಪಟ್ಟಾಭಿಷೇಕಕ್ಕೆ ಉತ್ಸಾಹದಿಂದ ಸಿದ್ಧತೆಗಳನ್ನು ಮಾಡಿದಂತೆ ನನ್ನ ವನವಾಸದ ಪ್ರಯಾಣಕ್ಕೂ ಅಷ್ಟೇ ಉತ್ಸಾಹದಿಂದ ಸಿದ್ಧತೆಗಳನ್ನು ಮಾಡಿ. ನಿನ್ನನ್ನು ನೀನು ನಿಯಂತ್ರಿಸಿಕೋ ಸಹೋದರ. ನಮ್ಮ ಮಾತೆಯಾದ ಕೈಕೇಯಿ ದೇವಿಯವರಿಗೆ ಯಾವ ಅಪಚಾರವೂ ಆಗದಂತೆ ನಡೆದುಕೋ. ಯಾವುದೇ ಕಾರಣಕ್ಕೂ ಯಾರಿಂದಲೂ ಆ ಮಾತೆಗೆ ದುಃಖ ಉಂಟಾದರೆ ನಾನು ಸಹಿಸುವುದಿಲ್ಲ. ನನ್ನ ಕಾರಣವಾಗಿ ನನ್ನ ತಂದೆಗಾಗಲಿ ನನ್ನ ತಾಯಂದರಿಗಾಗಲಿ ಯಾವ ಅಪಚಾರವೂ ಆಗಬಾರದು. ಏಕೆಂದರೆ ನಾನು ಹೃದಯಪೂರ್ವಕವಾಗಿ ಅವರ ಸಂತೋಷವನ್ನೇ ಸದಾ ಬಯಸುತ್ತೇನೆ. ನಮ್ಮ ತಂದೆ ಸತ್ಯ ಸ್ವರೂಪ, ಸತ್ಯ ಪ್ರತಿಜ್ಞ, ಸತ್ಯ ಪರಾಕ್ರಮಿ. ಎಂತಹ ಆಪತ್ಕಾಲದಲ್ಲೂ ಸತ್ಯವನ್ನು ಮೀರದವರಲ್ಲ. ಅಂತಹ ತಂದೆ ತಾನು ಕೈಕೇಯಿ ದೇವಿಯವರಿಗೆ ಕೊಟ್ಟ 2 ವಚನ ಸಫಲವಾಗುವುದೋ ಏನೋ. ತಾನು ಸತ್ಯಭ್ರಷ್ಟನಾದರೆ ಸ್ವರ್ಗ ಪ್ರಾಪ್ತಿಯಾಗುವುದಿಲ್ಲ ಎಂದು ಭಯಪಟ್ಟಿದ್ದಾರೆ. ಆ ಭಯವನ್ನು ನಿವಾರಿಸುವ ಕರ್ತವ್ಯ ನಮ್ಮದಾಗಿದೆ. ನಾನು ವನವಾಸಕ್ಕೆ ಹೊರಟೇನೆಂಬ ವಾರ್ತೆಯನ್ನು ಅವರು ಕೇಳಿದರೆ ಅವರ ಭಯ ನಿವಾರಣೆ ಆಗುತ್ತದೆ. ತಾನಿತ್ತ ವಚನ ಸಫಲವಾಯಿತೆಂದು ಅವರು ಸಮಾಧಾನಗೊಳ್ಳುತ್ತಾರೆ. ಮಾತೆ, ದಯಮಾಡಿ ತಮ್ಮ ವ್ಯಾಕುಲವನ್ನು ತಡೆದುಕೊಳ್ಳಿ. ನಾನು ಶೀಘ್ರವಾಗಿ ಹೊರಡಬೇಕು. ನಾನು ನಾರು ಮಡಿಯು ನುಟ್ಟು ಈಗಲೇ ಅರಣ್ಯದತ್ತ ಹೊರಡಲಿಲ್ಲವೆಂದರೆ ತಾನು ಕೊಟ್ಟ ವಚನ ಈಡೇರಲಿಲ್ಲವೆಂದು ತಂದೆಯವರು ಮನಸ್ಸಿನಲ್ಲಿ ಪರಿತಪಿಸುತ್ತಾರೆ. ತಂದೆಯವರಿಗೆ ನೋವುಂಟಾದರೆ ನನಗೂ ನೋವುಂಟಾಗುತ್ತದೆ ಮಾತೆ. ತಂದೆಗೆ ಸಂತೋಷ ಕೊಡಲಾರದ ಪುತ್ರನಿಂದ ಏನು ಪ್ರಯೋಜನವೇ ಹೇಳಿ ಮಾತೆ. ನನ್ನ ಪಟ್ಟಾಭಿಷೇಕದ ಎಲ್ಲ ಸಿದ್ಧತೆಗಳು ಈಗಲೇ ನಿಲ್ಲಬೇಕು. ಈ ಕ್ಷಣವೇ ಈ ಅರಮನೆಯನ್ನು ತ್ಯಜಿಸಿ ಅರಣ್ಯದತ್ತ ಹೊರಡಲೇಬೇಕು. ಆ ನಂತರವೇ ಕೈಕೇಯಿ ದೇವಿಯವರು ನನ್ನ ಸೋದರ ಭರತನ ಪಟ್ಟಾಭಿಷೇಕವನ್ನು ನಿರಾಂತಕವಾಗಿ ನೆರವೇರಿಸಬಹುದು. ನಾನು ಹೊರಟ ನಂತರವೇ ಕೈಕೇಯಿ ದೇವಿಯವರಿಗೆ ಸಂಪೂರ್ಣ ನೆಮ್ಮದಿ ದೊರೆಯುತ್ತದೆ. ಮಾತೆ, ಇದೆಲ್ಲವೂ ವಿಧಿಲೀಲೆ. ಆ ವಿಧಿಯೇ ಮಂಥರೆಯ ಮನಸ್ಸಿನಲ್ಲಿ ಮೊಳೆತು ಕೈಕೇಯಿ ದೇವಿಯವರ ಮನಸ್ಸಿನಲ್ಲಿ ಮರವಾಗಿ ಬೆಳೆದು ವನವಾಸದ ಫಲ ಬಿಟ್ಟಿದೆ. ಅದನ್ನು ಸುಳ್ಳು ಮಾಡಲು ನಾನು ಇಷ್ಟರವನು? ಇಲ್ಲವಾದರೆ ನನ್ನನ್ನು ಸದಾ ಪ್ರೀತಿಯಿಂದ ಕಾಣುತ್ತಿದ್ದ ಮಾತೆ ನನಗೂ ತನ್ನ ಪುತ್ರನಿಗೂ ಭೇದ ಭಾವ ಮಾಡುತ್ತಿದ್ದರೆ? ಇಲ್ಲ ಮಾತೆ, ವಿಧಿ ವಿಲಾಸವನ್ನು ಬದಲಿಸುವ ಸಾಮರ್ಥ್ಯ ಮನುಷ್ಯ ಮಾತ್ರದವರಿಗಿಲ್ಲ. ಅದರ ತಾಳಕ್ಕೆ ತಕ್ಕಂತೆ ಎಲ್ಲರೂ ಕುಣಿಯುವುದು ಅನಿವಾರ್ಯ. ಇದು ವಿಧಿವಿಲಾಸವಲ್ಲ ಸಹೋದರ, ಮನುಷ್ಯರ ಕುತಂತ್ರ, ಸ್ವಾರ್ಥಿಗಳ ದುಷ್ಟತನ. ಲಕ್ಷ್ಮಣ, ವೃಥಾ ಈ ಕೋಪವೇಕೆ? ಸುಖ ದುಃಖ, ಶಾಂತಿ ಕ್ರೋಧ, ಲಾಭ ನಷ್ಟ, ಉತ್ಪತ್ತಿ ವಿನಾಶ, ಬಂಧ ಮೋಕ್ಷ ಇದೆಲ್ಲವೂ ಕರ್ಮಫಲಗಳಲ್ಲವೇ? ಅವುಗಳನ್ನು ಸಮಯಾನುಸಾರವಾಗಿ ಸಮಾಧಾನದಿಂದ ಸ್ವೀಕರಿಸಬೇಕಾಗುತ್ತದೆ. ಇಲ್ಲ ಸಹೋದರ, ನಾನು ಇದನ್ನು ಒಪ್ಪುವುದಿಲ್ಲ. ವೀರನಾದವನು ಹೇಡಿಗಳಂತೆ ಕುತಂತ್ರಿಗಳ ಸಂಚಿಗೆ ಬಲಿಯಾಗಬಾರದು. ಲಕ್ಷ್ಮಣ, ಮಹಾಮುನಿಗಳಾದ ವಿಶ್ವಾಮಿತ್ರ ಮುನಿಗಳು ಕಾಲವಶರಾಗಿ
ತನ್ನ ತಪಶಕ್ತಿಯನ್ನೇ ಕಳೆದುಕೊಳ್ಳಬೇಕಾಗಿತ್ತು. ಅದಕ್ಕಾಗಿ ಅವರು ದುಃಖಿಸುತ್ತಾ ಕುಳಿತುಕೊಂಡರೇನೋ? ಸೋತು ಸುಮ್ಮನೆ ಕೂರಬೇಡ, ಸಾಧಿಸಿ ಗೆಲ್ಲಬೇಕೆಂದೇ ನಾನು ಹೇಳುತ್ತಿರುವುದು. ಲಕ್ಷ್ಮಣ, ನೀನು ಹೇಳಿದಂತೆ ಗೆಲ್ಲಬೇಕಾದದ್ದು ರಾಜ್ಯವನ್ನಲ್ಲ, ಅಧಿಕಾರವನ್ನಲ್ಲ, ಮೋಹ ಮದಾಂಕಾರಗಳನ್ನು. ಲಕ್ಷ್ಮಣ, ಈ ಯುವರಾಜ ಪದವಿ ಹೋಯಿತೆಂದು ನಾನು ನಿರಾಸೆಗೊಂಡಿದ್ದರೆ ನೀನು ಹೇಳಿದ ಮಾತು ಸರಿಯಾಗುತ್ತದೆ. ಆದರೆ ನಾನು ಕಿಂಚಿತ್ತು ನಿರಾಸೆಗೊಂಡಿಲ್ಲ, ದುಃಖವಂತೂ ಲವಲೇಶವೂ ಇಲ್ಲ. ನನಗೀಗ ಇರುವುದು ತಂದೆಯವರ ಆಜ್ಞೆಯನ್ನು ಪಾಲಿಸುವುದಷ್ಟೇ. ಅದು ಎಷ್ಟು ಬೇಗ ನೆರವೇರುತ್ತದೋ ನನಗಷ್ಟೇ ಸಂತೋಷವಾಗುತ್ತದೆ. ಲಕ್ಷ್ಮಣ, ರಾಜ್ಯ ಲಕ್ಷ್ಮಿ ಆದರೇನು, ವನಲಕ್ಷ್ಮಿ ಆದರೇನು, ಧರ್ಮ ನಿರತನಾದವನು ಎಲ್ಲಿದ್ದರೂ ಸಂತೋಷದಿಂದ ಸಮಾಧಾನದಿಂದ ಅದರಲ್ಲೇ ಶ್ರೇಯಸ್ಸನ್ನು ಕಾಣುತ್ತಾನೆ. ಸಹೋದರ, ದುಷ್ಟರನ್ನು ಆಧರಿಸುವ ಒಳ್ಳೆಯತನ ದೌರ್ಬಲ್ಯವಷ್ಟೇ. ಲಕ್ಷ್ಮಣ, ಭುಜಬಲಕ್ಕಿಂತ ಆತ್ಮಬಲವೇ ಶ್ರೇಷ್ಠವೆಂದು ನನ್ನ ನಂಬಿಕೆ. ಇದಕ್ಕೆಲ್ಲ ಕಿರಿಯ ಮಾತೆಯೇ ಕಾರಣವೆಂದು ನೀನು ಅವರ ಮೇಲೆ ಕೋಪಿಸಿಕೊಳ್ಳಬೇಡ. ದೈವ ಪ್ರಚೋದದಾಗಿ ನಡೆದುಕೊಂಡಿರುವ ಅವರಲ್ಲಾಗಲಿ ನನ್ನ ತಂದೆಯವರಲ್ಲಾಗಲಿ ನೀನು ತಪ್ಪು ಹುಡುಕಬೇಡ ಸೋದರ. ಈ ಒಂದು ಸಣ್ಣ ಕಾರಣಕ್ಕಾಗಿ ನೀನು ಅವರ ಜೊತೆ ಕಳೆದ 1000 ವಾತ್ಸಲ್ಯದ ಕ್ಷಣಗಳನ್ನು ನೀನು ಮರೆಯಬಾರದು. ಸಹೋದರ, ದುಷ್ಟರನ್ನು ಕ್ಷಮಿಸುವ ನಿನ್ನ ಉದಾರ ಗುಣ ನನ್ನಲ್ಲಿಲ್ಲ. ಸುಖ ದುಃಖಗಳನ್ನೆಲ್ಲ ಸಮನಾಗಿ ಸ್ವೀಕರಿಸುವ ನಿನ್ನ ಸ್ಥಿತಪ್ರಜ್ಞತೆ ನನಗೆಲ್ಲಿ ಬರಬೇಕು? ನಿನ್ನ ಸದ್ಗುಣಗಳಿಂದ ಪಿತೃವಾಕ್ಯ ಪರಿಪಾಲನೆ ಮಾಡಲು ಸಂಭ್ರಮದಿಂದ ವನವಾಸಕ್ಕೆ ಹೊರಟಿದ್ದಿ. ಸಹೋದರ, ನನ್ನ ಮಾತು ಕೇಳು. ನೀನು ವೀರ, ಮಹಾಪರಾಕ್ರಮಿಯಾದ ಕ್ಷತ್ರಿಯ. ನಿನ್ನ ಬಾಯಲ್ಲಿ ಇಂತಹ ಮಾತುಗಳು ಶೋಭಿಸುವುದಿಲ್ಲ. ವೀರನಾದವನು ಹೇಡಿಗಳಂತೆ ಮಾತನಾಡಬಾರದು. ವಿಧಿ, ದೈವ ಇದೆಲ್ಲ ಹೇಡಿಗಳ ಆಸರೆಯ ಹೊರತು ವೀರನಿಗಲ್ಲ. ನೀನು ಮಾತ್ರ ಧರ್ಮದ ಬಗ್ಗೆ ಮಾತಾಡುತ್ತಿರುವೆ. ಆದರೆ ಧರ್ಮವನ್ನೇ ಮರೆತು ಪ್ರತ್ಯಕ್ಷವಾಗಿಯೇ ಕೇಡು ಮಾಡುತ್ತಿರುವ ದಶರಥ ಮಹಾರಾಜರಾಗಲಿ ಕೇಕೆಯಾಗಲಿ ಕ್ಷಮೆಗೆ ಅರ್ಹರಲ್ಲ. ಧರ್ಮದ ನೆಪದಲ್ಲಿ ಅಧರ್ಮಾಚರಣೆ ಮಾಡುತ್ತಿದ್ದಾರೆ. ಸ್ವಾರ್ಥ ಕಾರಣಕ್ಕಾಗಿ ಸಂಚು ಮಾಡಿ ಪಟ್ಟಾಭಿಷೇಕ ತಪ್ಪುವಂತೆ ಮಾಡಿದ್ದು ಅಧರ್ಮವೇ ಹೊರತು ಧರ್ಮ ಅಲ್ಲವೇ ಅಲ್ಲ. ಲಕ್ಷ್ಮಣ, ನಿನ್ನ ತರ್ಕ ವಿಚಿತ್ರವಾಗಿದೆ. ವಿಚಿತ್ರವಲ್ಲ ಸಹೋದರ, ನನ್ನ ತರ್ಕ ವಾಸ್ತವವಾಗಿಯೇ ಇದೆ. ಇದು ಪಟ್ಟಾಭಿಷೇಕವನ್ನು ತಡೆಯುವ ಸಂಚೆಂದು ಎಂತಹ ಮೂಢನಿಗೂ ಅರ್ಥವಾಗುತ್ತದೆ. ಇಲ್ಲವಾದರೆ ಎಂದೋ ನೀಡಿದ ವಚನಗಳನ್ನು ಅಂದೇ ಪಡೆದುಕೊಳ್ಳದೆ ಇಂದು ಕೇಳುವ ಕಾರಣವೇನಿತ್ತು? ನಿನಗೆ ಕೇಡು ಮಾಡಿ ತನ್ನ ಪುತ್ರ ಭರತನಿಗೆ ಒಳಿತು ಮಾಡುವ ಹವಣಿಕೆಯಲ್ಲವೇ ಇದು ಧರ್ಮವೇ? ಹಿರಿಯ ಪುತ್ರನಿಗೆ ಪಟ್ಟ ಕಟ್ಟುವ ಧರ್ಮವನ್ನು ಮೀರಿ ಕಿರಿಯನಿಗೆ ಪಟ್ಟ ಕಟ್ಟಲು ಶ್ರಮಿಸುತ್ತಿರುವುದು ಎಂತಹ ಧರ್ಮ ಸಹೋದರ? ಆ ಅಧರ್ಮಿಗಳನ್ನು ನಾನು ಎಂದೂ ಕ್ಷಮಿಸುವುದಿಲ್ಲ. ಬೇಡ ಲಕ್ಷ್ಮಣ, ಬೇಡ. ದಯವಿಟ್ಟು ಅಂತಹ ಕಠಿಣನಾಗಬೇಡ. ಹೌದು ಸಹೋದರ, ಇಂದು ನಿನ್ನ ಬುದ್ಧಿಗೆ ಏನಾಗಿದೆ ಎಂದೇ ನನಗೆ ಆಶ್ಚರ್ಯವಾಗುತ್ತಿದೆ. ವಿವೇಕಿಯಾದ ನೀನು ಆ ಕಪಟಿಗಳ ಕುತಂತ್ರವನ್ನು ಏಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ಪಿತೃವಾಕ್ಯ ಪರಿಪಾಲನೆ ಧರ್ಮ, ನ್ಯಾಯ, ನಿಜ. ಆದರೆ ಆ ತಂದೆಯೇ ಅಧರ್ಮಿಯಾದರೆ, ಅವರ ವಚನವೇ ಅಧರ್ಮವಾದರೆ ಅದನ್ನು ಏಕೆ ಪಾಲಿಸಬೇಕು? ಅಧರ್ಮಿಯಾದ ತಂದೆಯ ವಚನ ಪಾಲನೆ ಮಾಡುವುದು ಅಧರ್ಮವೇ? ಈಗ ಪಿತೃವಾಕ್ಯ ಪರಿಪಾಲನೆಯ ರೂಪದಲ್ಲಿ ನೀನು ಮಾಡಲು ಹೊರಟಿರುವುದು ಅಧರ್ಮವೇ? ವೃದ್ಧನಾದ, ಅವಿವೇಕಿಯಾದ, ಕಾಮುಕನಾದ ನಮ್ಮ ತಂದೆ ಶತ್ರುವೇ ಹೊರತು ಪೂಜ್ಯನಲ್ಲ. ಅವರೇ ಮರೆತಿರುವ ಧರ್ಮವನ್ನು ನೀನು ಏಕೆ ಪುರಸ್ಕರಿಸುತ್ತಿ? ಅವರ ಸಂಚಿಗೆ ಬಲಿಯಾಗುವುದು ನನಗೆ ಇಷ್ಟವಿಲ್ಲ. ನಿನ್ನ ಸರಳತೆಯನ್ನು ದುರುಪಯೋಗ ಪಡಿಸಿಕೊಂಡು ಅವರು ಗೆದ್ದು ಬೆರೆಯಲು ನಾನು ಅವಕಾಶ ಕೊಡುವುದಿಲ್ಲ. ಲಕ್ಷ್ಮಣ, ನಮಗೆ ಅಪ್ರಿಯವಾಯಿತೆಂದು ಧರ್ಮದ ಅರ್ಥವನ್ನು ನಮ್ಮ ಇಚ್ಛೆಯಂತೆ ಸಂಕುಚಿತಗೊಳಿಸುವುದು ತರವಲ್ಲ. ಧರ್ಮ ಸಜ್ಜನರ ಸಾಧನೆಯ ಹೊರತು ಕಪಟಿಗಳ ಆಯುಧವಲ್ಲ. ಅಧರ್ಮದ ಆಯುಧದಿಂದ ಸಜ್ಜನರನ್ನು ಬೇಟೆಯಾಡಲು ಬಂದಾಗ ಅದನ್ನು ಎದುರಿಸಿ ಗೆಲ್ಲುವುದು ವೀರನಾದವನ ಕರ್ತವ್ಯ. ಅದರಿಂದಲೇ ಅವನು ಧರ್ಮವನ್ನು ರಕ್ಷಿಸಿದಂತಾಗುತ್ತದೆ. ಅಂದರೆ ನೀನು ಧರ್ಮ ವಿರೋಧಿಯಾಗಿ ನಡೆದುಕೊಳ್ಳಲು ನಿರ್ಧರಿಸಿರುವೆಯಾ? ಇಲ್ಲ ಸಹೋದರ, ಈಗ ನಾನು ನನ್ನ ರೀತಿಯಲ್ಲೇ ಧರ್ಮ ರಕ್ಷಣೆ ಮಾಡುತ್ತೇನೆ. ನಿನ್ನನ್ನು 14 ವರ್ಷ ವನವಾಸಕ್ಕೆ ಕಳಿಸಲು ಯಾರು ಒಳಸಂಚು ಮಾಡಿದ್ದಾರೋ ನಾನು ಅವರನ್ನೇ ವನವಾಸಕ್ಕೆ ಕಳಿಸುತ್ತೇನೆ.
ಭರತನನ್ನು ಯುವರಾಜನನ್ನಾಗಿ ಮಾಡಬೇಕೆಂಬ ಭ್ರಮೆಯಲ್ಲಿರುವ ನಮ್ಮ ತಂದೆ ಮತ್ತು ಚಿಕ್ಕ ಮಾತೆಯವರ ದುರಾಸೆಯನ್ನು ಧ್ವಂಸಗೊಳಿಸುತ್ತೇನೆ. ಲಕ್ಷ್ಮಣ, ನೀನೇನು ಮಾತನಾಡುತ್ತಿರುವೆ ಎಂಬ ಅರಿವಿದೆಯೇ ನಿನಗೆ? ನಿನ್ನ ಬುದ್ಧಿ ಸ್ಥಿಮಿತದಲ್ಲಿದ್ದೆ ತಾನೆ? ನಾನು ಬುದ್ಧಿಯನ್ನು ಸ್ಥಿಮಿತದಲ್ಲಿಟ್ಟುಕೊಂಡೇ ಮಾತಾಡುತ್ತಿದ್ದೇನೆ. ಸಹೋದರ, ಕ್ಷತ್ರಿಯರಿಗೆ ಪೌರುಷವೇ ಪ್ರಧಾನ. ನೀನು ನಿನ್ನ ಪೌರುಷದಿಂದ ಪಟ್ಟಾಭಿಷಕ್ತನಾಗು. ಇನ್ನು 1000 ವರ್ಷಗಳಾದರೂ ಭರತನಿಗೆ ಸಿಂಹಾಸನ ದೊರೆಯಬಾರದು. ನಿನ್ನ ನಂತರ ನಿನ್ನ ಸಂತಾನವೇ ರಾಜ್ಯಾಧಿಕಾರ ನಡೆಸಬೇಕು. ಲಕ್ಷ್ಮಣ, ಸಹೋದರ, ಈ ಬಾಹುಗಳು ಶೋಭೆಗಾಗಿ ಮಾತ್ರ ಇಲ್ಲ. ನಾನು ಧನಸ್ಸನ್ನು ಅಲಂಕಾರಕ್ಕಾಗಿ ಇಟ್ಟುಕೊಂಡಿಲ್ಲ. ಶರಗಳನ್ನು ಆಟಕ್ಕಾಗಿ ಬಳಸುವುದಿಲ್ಲ. ಅದನ್ನು ಶತ್ರುಗಳನ್ನು ಅಡಗಿಸಲು ಉಪಯೋಗಿಸಬೇಕು ಸಹೋದರ. ಹೌದು ಸಹೋದರ, ನನ್ನ ಶತ್ರು ಸಾಕ್ಷಾತ್ ದೇವೇಂದ್ರನಾಗಿರಲಿ ಅಥವಾ ಅಯೋಧ್ಯಾಪತಿ ದಶರಥ ಮಹಾರಾಜರಾಗಿರಲಿ, ನಾನು ಕಿಂಚಿತ್ತು ಕರುಣೆ ತೋರಿಸುವುದಿಲ್ಲ. ಅವರನ್ನು ಕ್ಷಣ ಮಾತ್ರದಲ್ಲಿ ನಾಶಗೊಳಿಸುತ್ತೇನೆ. ಸಖಿಯರೇ, ಇಷ್ಟು ಹೊತ್ತು ನನ್ನ ಸೋದರಿ ನನ್ನ ಅಲಂಕಾರವನ್ನು ಮಾಡಿ ಮಾಡಿ ಬಳಲಿ ಬಸವಳಿದು ಹೊರಗೆ ಹೋಗಿದ್ದಾಳೆ. ಈಗ ಆ ಸರದಿಯನ್ನು ನೀವು ತೆಗೆದುಕೊಂಡಿದ್ದೀರಾ? ಅವರು ಮಾಡಿದ ಅಲಂಕಾರವನ್ನೇ ನಾವು ಕೊಂಚ ತಿದ್ದಿ ಸರಿಪಡಿಸುತ್ತಿದ್ದೇವೆ. ಅವರ ಅಲಂಕಾರವು ಸ್ವಲ್ಪ ಸಮಯದ ನಂತರವೇ ಮುಗಿಯಿತಲ್ಲವೇ? ಆಯಿತು ಆಯಿತು, ಅದೇನು ತಿದ್ದುತ್ತೀರೋ, ಅದೆಷ್ಟು ತಿದ್ದುತ್ತೀರೋ ತಿದ್ದಿ. ಆದರೆ ನನ್ನ ಪತಿ ಬಂದು ಕರೆದ ಕೂಡಲೇ ನಾನು ಹೊರಟು ಹೋಗುತ್ತೇನೆ. ನಿಮ್ಮ ಅಲಂಕಾರಕ್ಕಾಗಿ ಕಾಯುತ್ತಾ ಕೂಡಲಾರೆ. ರಾಮಚಂದ್ರ, ನೀನು ದುಃಖವನ್ನೇ ಅರಿಯದವನು, ಧರ್ಮಾತ್ಮ, ಸಕಲ ಜೀವಿಗಳಿಗೂ ದಯೆ ತೋರುವವನು. ಚಕ್ರವರ್ತಿಯ ಪುತ್ರನಾಗಿ ಅಲೆಮಾರಿಯಂತೆ ಅಲಿಯಬೇಕೆ? ನಿನ್ನ ಸೇವಕರೆಲ್ಲ ಈ ಅರಮನೆಯಲ್ಲಿ ಮೃಷ್ಟಾನ್ನವನ್ನು ತಿಂದು ಜೀವಿಸುತ್ತಿದ್ದರೆ ಅವರ ಒಡೆಯನಾದ ನೀನು ಆ ಕಾಡಿನಲ್ಲಿ ಕಂದಮೂಲಗಳನ್ನು ತಿಂದು ಜೀವಿಸಬೇಕೆ? ರಾಮಚಂದ್ರನು ಕಾಡಿಗೆ ಹೋಗುತ್ತಿದ್ದಾನೆಂದರೆ ಯಾರು ನಂಬುವುದಿಲ್ಲ. ಸರ್ವಗುಣ ಪಡೆದ ರಾಮಚಂದ್ರನಿಗೆ ಈ ಗತಿಯಾದರೆ ಮುಂದೆ ನಮ್ಮ ಗತಿಯೇನು ಎಂದು ಅಯೋಧ್ಯೆಯ ಪ್ರಜರೆಲ್ಲ ಭಯಭೀತರಾಗುವುದಿಲ್ಲವೇ? ಅವರನ್ನು ಅನಾಥ ಪ್ರಜ್ಞೆ ಕಾಡುವುದಿಲ್ಲವೇ? ಮಾತೆ, ಕಾಲ ಎಲ್ಲವನ್ನು ಮರೆಸುತ್ತದೆ. ಸ್ವಲ್ಪ ಕಾಲದಲ್ಲಿ ಎಲ್ಲ ಗೊಂದಲಗಳು ಮರೆಯಾಗುತ್ತವೆ. ಹಾಗಾದರೆ ನೀನು ಕಾಡಿಗೆ ಹೋಗಲೇಬೇಕು ಎಂದು ದೃಢ ನಿರ್ಧಾರ ಮಾಡಿದ್ದೇ ಆದರೆ ನನ್ನನ್ನು ಕರೆದುಕೊಂಡು ಹೋಗು. ನಾನು ಬರುತ್ತೇನೆ ರಾಮ, ನಾನು ನಿನ್ನ ಜೊತೆ ಬರುತ್ತೇನೆ. ಬೇಡ ಮಾತೆ, ಇಂತಹ ಸಂದರ್ಭದಲ್ಲಿ ತಂದೆಯವರನ್ನ ಬಿಟ್ಟು ಬರುವುದು ಸರ್ವಥಾ ಯುಕ್ತವಲ್ಲ. ಈಗಾಗಲೇ ಅವರು ಕಿರಿಯ ರಾಣಿಯ ವಂಚನೆಗೂ ಒಳಗಾಗಿದ್ದಾರೆ. ಪುತ್ರ ವಿಯೋಗವೂ ಸಂಭವಿಸುತ್ತಿದೆ. ಅಂತಹದರಲ್ಲಿ ಹಿರಿಯ ರಾಣಿಯಾದ ತಮ್ಮಿಂದಲೂ ಪರಿತ್ಯಕ್ತವಾದರೆ ಅವರು ಖಂಡಿತವಾಗಿಯೂ ಬದುಕುವುದಿಲ್ಲ. ಅಂತಹ ಅತಿ ನಿಂದ್ಯವಾದ ಕಾರ್ಯವನ್ನು ತಾವು ಯೋಚಿಸಲೇಬಾರದು. ರಾಮ, ನೀನಿಲ್ಲದೆ ನಾನು ಬದುಕಲು ಸಾಧ್ಯವೇ? ಬದುಕಿರಬೇಕು ಮಾತೆ, ಬದುಕಿರಬೇಕು. ತಮ್ಮ ಪತಿಯಾದ ನನ್ನ ತಂದೆಯವರು ಬದುಕಿರುವವರೆಗೂ ತಾವು ಅವರ ಸೇವೆಯನ್ನು ಮಾಡುತ್ತಲೇ ಇರಬೇಕು. ಇದೇ ಸತಿ ಧರ್ಮ. ತಮಗೆ ಗೊತ್ತಿರುವ ಸತಿ ಧರ್ಮವನ್ನು ನಾನು ಪದೇ ಪದೇ ಹೇಳುತ್ತಿದ್ದೇನೆ ಎಂದು ತಾವು ಬೇಸರ ಪಟ್ಟುಕೊಳ್ಳಬೇಡಿ. ಆದರೆ ತಂದೆಯ ಮಾತಿನಂತೆ ನಡೆಯುವುದು ನಮ್ಮಿಬ್ಬರ ಕರ್ತವ್ಯ ಎಂಬುದು ಸತ್ಯ. ಅದನ್ನು ತಾವು ದಯವಿಟ್ಟು ಮರೆಯಬೇಡಿ. ರಾಮ, ನನಗೂ ಸವತಿಯ ಮಧ್ಯೆ ಇರುವುದು ಸಾಧ್ಯವಿಲ್ಲ. ನಾನು ನಿನ್ನೊಂದಿಗೆ ಕಾಡಿಗೆ ಬಂದೇ ಬರುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗು. ಮಾತೆ, ಸತಿಯಾದವಳಿಗೆ ಪತಿಯೇ ದೈವ
ಸ್ವಾಮಿ, ಸರ್ವಸ್ವ. ಅವರನ್ನು ತ್ಯಜಿಸುವುದು ಸತಿತ್ವಕ್ಕೆ ಕಳಂಕವಲ್ಲವೇ? ತಂದೆಯವರಿರುವವರೆಗೂ ತಾವು ಎಂದಿಗೂ ಅನಾಥರಾಗುವುದಿಲ್ಲ. ಮಾತೆ, ಭರತ ಕೂಡ ಧರ್ಮಾತ್ಮನು. ತಮ್ಮ ವಿಷಯದಲ್ಲಿ ಅವನು ಎಂದೂ ಅಗೌರವದಿಂದ ನಡೆದುಕೊಳ್ಳುವುದಿಲ್ಲವೆಂಬ ಭರವಸೆ ನನಗಿದೆ. ನನ್ನಷ್ಟೇ ತಮ್ಮನ್ನು ಪ್ರೀತಿಯಿಂದ ಕಾಣುತ್ತಾನೆ. ನಾನಿಲ್ಲದ ಕೊರತೆಯನ್ನು ಅವನು ನೀಗಿಸುತ್ತಾನೆ. ನಾನು ವನವಾಸಕ್ಕೆ ಹೋದ ನಂತರ ಪುತ್ರ ಶೋಕ ಪೀಡಿತರಾದ ನನ್ನ ತಂದೆಯವರ ದುಃಖ ಶಮನವಾಗುವಂತೆ ಎಲ್ಲರೂ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು. ಮಾತೆ, ಪುತ್ರ ಶೋಕಂ ನಿರಂತರಂ ಎಂದು ಹೇಳುತ್ತಾರೆ. ಆದರೆ ನಾನು ಹಿಂದಿರುಗಿ ಬರುವವರೆಗೂ ಆ ಶೋಕವನ್ನು ತಾವು ಸಾಂತ್ವನಗೊಳಿಸಬೇಕು. ಈ ತಾತ್ಕಾಲಿಕ ಶೋಕದಿಂದ ನಮ್ಮ ತಂದೆಯವರು ಕುಸಿದು ಹೋಗದಂತೆ ನೋಡಿಕೊಳ್ಳಬೇಕಾದದ್ದು ಎಲ್ಲರ ಕರ್ತವ್ಯ. ಆದ್ದರಿಂದ ನನ್ನ ಪುನರಾಗಮನವನ್ನು ನಿರೀಕ್ಷಿಸುತ್ತಾ ಪತಿ ಸೇವೆಯಲ್ಲಿ ತೊಡಗುವುದೇ ತಮ್ಮ ಕರ್ತವ್ಯ. ಕುಮಾರ, ನಿನ್ನ ದೃಢ ನಿರ್ಧಾರವನ್ನು ಬದಲಾಯಿಸಲು ನಾನು ಅಸಮರ್ಥಳಾದ. ಕಾಲ, ಧರ್ಮ ಇವೆರಡನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನ ಧರ್ಮ ನಿಷ್ಠೆ, ಪಿತೃಭಕ್ತಿಯನ್ನು ಕಂಡು ಆನಂದ ಪಡಬೇಕು ಅಥವಾ ನಿನ್ನ ಅಗಲಿಕೆಯಿಂದ ಆಗುವ ನೋವಿಗಾಗಿ ಸಂಕಟ ಪಡಬೇಕು? ನನಗೆ ಒಂದು ತಿಳಿಯುತ್ತಿಲ್ಲ ಕುಮಾರ, ಒಂದು ತಿಳಿಯುತ್ತಿಲ್ಲ. ಕುಮಾರ, ನೀನು ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡು. ಅರಣ್ಯಕ್ಕೆ ಹೋಗಲು ಸಿದ್ಧನಾಗು. ನೀನು ವನವಾಸ ಮುಗಿಸಿ ಬರುವವರೆಗೂ ನಾನು ಶೋಕಮುಕ್ತಳಾಗಲ್ಲ. 14 ವರ್ಷಗಳ ನಂತರ ನೀನು ಪುತ್ರ ಋಣವನ್ನು ಮುಗಿಸಿ ಋಣಮುಕ್ತನಾಗಿ ಬಂದ ನಂತರ ನಾನು ಸುಖಿಯಾಗುತ್ತೇನೆ. ನನ್ನ ಸುಖವನ್ನು ಪಡೆದು ಈ ಹತಭಾಗ್ಯಳಾದ ಕರುಳಿನ ಸಂಕಟವನ್ನು ಲೆಕ್ಕಿಸದೆ ಆ ದುರ್ವಿಧಿ ನಿನ್ನನ್ನು ನನ್ನಿಂದ ದೂರ ಮಾಡುತ್ತಿದೆ. ಆದರೆ ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಕುಮಾರ, ನಿನ್ನ ತಪ್ಪೇನೂ ಇಲ್ಲ. ಅರಣ್ಯದಲ್ಲಿದ್ದರೂ ಅಯೋಧ್ಯೆಯಲ್ಲೇ ಇದ್ದಂತೆ ನಾನು ಸುಖವಾಗಿರುತ್ತೇನೆ ಮಾತೆ. ನಾನು ರಾಮನನ್ನು ಬಿಟ್ಟು ಹೇಗೆ ತಾನೇ ಬದುಕಿರಲಿ ಸೀತೆ? ಅಯ್ಯೋ ಮಗಳೇ ಸೀತೆ, ನಿನಗೆ ಇದು ಎಂತ ಶಿಕ್ಷೆಯಮ್ಮ? ಯುವರಾಜ ಪಟ್ಟಾಭಿಷೇಕವಾಗಿದ್ದರೆ ನಾನು ಪರಿವಾರ ಸಹಿತ ಇಲ್ಲಿಗೆ ಬರುತ್ತಿದ್ದೆ. ಆದರೆ ಪಟ್ಟಾಭಿಷೇಕವಾಗಲಿಲ್ಲ ದೇವಿ, ಅದು ಆಗುವುದೂ ಇಲ್ಲ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ.
अमर गाधे धरणि जाते साध्वे सीते सुचरिते सहन शक्ति पतिय भक्ति लोकमान्य वंदिते राम हृदय निवासिनी अकलंक प्रेम प्रबोधिनी सीते माते अमर गाथे धरणि जाते साध्वी सीते सुचरिते सहन शक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदेदुरु दुष्टरेदुरु सहिಸಿ ಗೆಲ್ಲುವ ಗುಣಸಿರಿ ಜನಕ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ प्रेम पूर्णे त्यागशीले सूर्य कुलके ज्योतियु उरिव बेंकि सुडदु इवಳ नीतिगंत शक्तियु राम हृदय निवासिनी अकलंक प्रेम प्रबोधिनी सीते माते ಈ ಕ್ಷಣವೇ ಈ ಅರಮನೆಯನ್ನು ತ್ಯಜಿಸಿ ಅರಣ್ಯದತ್ತ ಹೊರಡಲೇಬೇಕು. ಇಲ್ಲ ಸಹೋದರ, ನಾನು ಇದನ್ನು ಒಪ್ಪುವುದಿಲ್ಲ. ವೀರನಾದವನು ಹೇಡಿಗಳಂತೆ ಕುತಂತ್ರಿಗಳ ಸಂಚಿಗೆ ಬಲಿಯಾಗಬಾರದು. ನಮಗೆ ಅಪ್ರಿಯವಾಯಿತೆಂದು ಧರ್ಮದ ಅರ್ಥವನ್ನು ನಮ್ಮ ಇಚ್ಛೆಯಂತೆ ಸಂಕುಚಿತಗೊಳಿಸುವುದು ತರವಲ್ಲ. ಧರ್ಮ ಸಜ್ಜನರ ಸಾಧನೆಯ ಹೊರತು ಕಪಟಿಗಳ ಆಯುಧವಲ್ಲ. ನನ್ನ ಶತ್ರು ಸಾಕ್ಷಾತ್ ದೇವೇಂದ್ರನಾಗಿರಲಿ ಅಥವಾ ಅಯೋಧ್ಯಾಪತಿ ದಶರಥ ಮಹಾರಾಜರಾಗಿರಲಿ, ನಾನು ಕಿಂಚಿತ್ತು ಕರುಣೆ ತೋರಿಸುವುದಿಲ್ಲ. ಅವರನ್ನು ಕ್ಷಣ ಮಾತ್ರದಲ್ಲಿ ನಾಶಗೊಳಿಸುತ್ತೇನೆ. ನೀನು ಕಾಡಿಗೆ ಹೋಗಲೇಬೇಕು ಎಂದು ದೃಢ ನಿರ್ಧಾರ ಮಾಡಿದ್ದೆ. ಆದರೆ ನನ್ನನ್ನು ಕರೆದುಕೊಂಡು ಹೋಗು, ನಾನು ಬರುತ್ತೇನೆ ರಾಮ. ಸ್ವಾಮಿ ಬಂದಿರಾ? ನೋಡಿ, ನನ್ನ ಸಹೋದರಿ ಯುವರಾಣಿ ಆಗುತ್ತಿರುವ ಶುಭ ಸಂದರ್ಭದಲ್ಲಿ ನಾನು ಅವಳಿಗೆ ಕೊಡಬೇಕೆಂದಿರುವ ಉಡುಗೊರೆ ಚೆನ್ನಾಗಿದೆಯೇ? ಏಕೆ ಸ್ವಾಮಿ, ಏಕೆ ಮಾತನಾಡುತ್ತಿಲ್ಲ? ಉಡುಗೊರೆ ಚೆನ್ನಾಗಿಲ್ಲವೇ? ಹಾಗಾದರೆ ಬೇರೆ ಕೊಡೋಣ. ನೀವೇ ನಿರ್ಧಾರ ಮಾಡಿ. ನಿಮ್ಮ ಆಯ್ಕೆಯೇ ನನ್ನ ಆಯ್ಕೆ. ಹೇಳಿ ಸ್ವಾಮಿ,
ಬೇಗ ಹೇಳಿ. ಊರ್ಮಿಳೆ, ಸಹೋದರನಿಗಾಗಲಿ ಅತ್ತಿಗೆಗಾಗಲಿ ಉಡುಗೊರೆಗಳನ್ನು ಕೊಡುವ ಅಗತ್ಯವಿಲ್ಲ. ಎಲ್ಲವನ್ನು ತೆಗೆದಿಟ್ಟು ಸ್ವಾಮಿ, ಏನು ಹಾಗೆಂದರೆ? ಉಡುಗೊರೆ ಕೊಡುವ ಅಗತ್ಯವಿಲ್ಲವೆಂದರೆ ಏನರ್ಥ? ಏನಾಯಿತು ಸ್ವಾಮಿ? ಚಿಂತೆಯಿಂದ ಬಾಡಿರುವ ನಿಮ್ಮನ್ನು ನಾನು ಎಂದೂ ಈ ಸ್ಥಿತಿಯಲ್ಲಿ ನೋಡಿರಲಿಲ್ಲ. ನೀವು ಬರುವುದು ಬಹಳ ತಡವಾದಾಗಲೇ ನನಗೆ ಸಂದೇಹ ಬಂತು. ಹೇಳಿ ಸ್ವಾಮಿ, ಏನಾಯಿತು? ಏನು ಹೇಳಲಿ ಊರ್ಮಿಳೆ, ನನ್ನ ಪ್ರೀತಿಯ ಸಹೋದರ ರಾಮಚಂದ್ರನ ಪಟ್ಟಾಭಿಷೇಕ ನಡೆಯುತ್ತಿಲ್ಲ. ಏನು? ಪಟ್ಟಾಭಿಷೇಕ ನಡೆಯುತ್ತಿಲ್ಲವೇ? ಕಾರಣವೇನು? ಎಲ್ಲದಕ್ಕೂ ಅದೃಷ್ಟ ಚಿಕ್ಕ ಮಾತೆ ಕೇಕೆಯವರೇ ಕಾರಣ. ಅವರು ತಂದೆಯಿಂದ ಎಂದೋ ಪಡೆದಿದ್ದ 2 ವರವನ್ನು ಇಂದು ಕೇಳಿ ರಾಮನ ಪಟ್ಟಾಭಿಷೇಕಕ್ಕೆ ಕಲ್ಲು ಹಾಕಿದರು. ಅಯ್ಯೋ ದೇವರೇ, ಇದರಿಂದ ಅವರಿಗೇನು ಲಾಭ? ಸ್ವಾರ್ಥ ಸಾಧನೆ ಊರ್ಮಿಳೆ, ಸ್ವಾರ್ಥ ಸಾಧನೆ. ಮಗ ಭರತನಿಗೆ ಪಟ್ಟಾಭಿಷೇಕ, ಅದಕ್ಕಿಂತ ದೊಡ್ಡ ಲಾಭ ಇನ್ನಾವುದಿದೆ? ಆದರೆ ರಾಮನನ್ನು 14 ವರ್ಷ ವನವಾಸಕ್ಕೆ ಕಳಿಸುವುದು ಮಾತ್ರ ಮಹಾಕ್ರೂರ. ಏನು? ರಾಮಚಂದ್ರನಿಗೆ ವನವಾಸವೇ? ಹೌದು ಊರ್ಮಿಳೆ, ಒಂದಲ್ಲ ಎರಡಲ್ಲ 14 ವರ್ಷ. ನನ್ನ ಪ್ರೀತಿಯ ಸಹೋದರ ರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆ ಮಾಡಲು, ತಂದೆ ಕೊಟ್ಟ ವಚನವನ್ನು ನೆರವೇರಿಸಲು ವನವಾಸಕ್ಕೆ ಹೋಗಲು ಸಿದ್ಧನಾಗಿದ್ದಾನೆ. ಊರ್ಮಿಳಾ, ಕುಮಾರ, ನಿನ್ನ ಅರಣ್ಯಕ್ಕೆ ಹೋಗುವ ನಿರ್ಧಾರವನ್ನು ಬದಲಾಯಿಸಲು ನಾನು ತೆಗೆದುಕೊಂಡ ಎಲ್ಲಾ ಪ್ರಯತ್ನದಲ್ಲೂ ಸೋತು ಹೋದೆ ಕುಮಾರ. ಆಯ್ತು, ನೀನು ಅರಣ್ಯಕ್ಕೆ ಹೊರಡು. ಕ್ಷೇಮವಾಗಿ ಹಿಂದಿರುಗು. ಯಾವ ಧರ್ಮವನ್ನು ಪಾಲಿಸಬೇಕು ಎಂದು ನಿಷ್ಠೆಯಿಂದ ನೀನು ಇರುವೆಯೋ ಅದೇ ಧರ್ಮ ನಿನ್ನನ್ನು ಕಾಪಾಡಲಿ. ನೀನು ಪುಣ್ಯಕ್ಷೇತ್ರಗಳಲ್ಲಿ ದೇವಾನುದೇವತೆಗಳನ್ನು ಪೂಜಿಸಿರುವೆ. ಆ ಎಲ್ಲಾ ದೇವತೆಗಳು ಅರಣ್ಯದಲ್ಲಿ ನೀನು ಮುನಿಗಳೊಡನೆ ಇರುವಾಗ ನಿನ್ನನ್ನು ಆಶೀರ್ವದಿಸಲಿ. ಮಾತೆ, ತಮ್ಮಂತ ಮಾತೃದೇವತೆಯ ಹರಕೆ ಸದಾ ನನ್ನ ಬೆಂಗಾವಲಿಗಿರುತ್ತದೆ. ಮಹಾಮುನಿಗಳು ವಿಶ್ವಾಮಿತ್ರರು ನಿನಗೆ ನೀಡಿದ ಎಲ್ಲ ಅಸ್ತ್ರಗಳು ಆಪತ್ಕಾಲದಲ್ಲಿ ನಿನ್ನನ್ನು ರಕ್ಷಿಸಲು, ಮಾತಾಪಿತೃಗಳಿಗೆ ನೀನು ಮಾಡಿದ ಸೇವೆ ಅದರ ಫಲ
ಸದಾ ನಿನ್ನನ್ನು ಕಾಪಾಡಲಿ ಕುಮಾರ. ಅದೀಗ ನನ್ನ ಜೊತೆ ಬರುವ ಮಹಾ ಸಂಪತ್ತು ಮಾತೆ. ಕುಮಾರ, ಅರಣ್ಯದಲ್ಲಿ ಮೃಗಗಳು, ಸರ್ಪಗಳು, ಪಕ್ಷಿಗಳು, ನದಿಗಳು ಇದಾವುದು ನಿನಗೆ ಕೇಡನ್ನುಂಟು ಮಾಡದಿರಲಿ. ಸರ್ವಋತು, ಮಾಸಗಳು, ಸಂವತ್ಸರಗಳು ನಿನ್ನ ವನವಾಸದ ಅವಧಿಯನ್ನು ಸುಖಮಯವಾಗಿಸಲಿ. ಭೂತ ಪ್ರೇತ ಪಿಶಾಚಿಗಳು, ರಾಕ್ಷಸರು ಇವರಾರು ನಿನಗೆ ಭಯವನ್ನುಂಟು ಮಾಡದಿರಲಿ. ಗಂಧರ್ವರು, ದೇವತೆಗಳು ಸದಾ ನಿನ್ನನ್ನು ರಕ್ಷಿಸಲು. ನಾನು ಮಾಡಿದ ಪೂಜಾ ಫಲಗಳು, ಆರಾಧಿಸಿದ ದೇವತೆಗಳು ಇವರೆಲ್ಲರೂ ನಿನಗೆ ಶುಭವನ್ನುಂಟು ಮಾಡಲು. ನಾನು ನಡೆಸಿದ ಪೂಜೆ ವ್ರತಗಳು, ಅದರಿಂದ ಗಳಿಸಿದ ಸಕಲ ಪುಣ್ಯವು ನಿನ್ನ ಪಾಲಾಗಲಿ. ಮಾತೆ, ನನಗೆ ಒಳಿತನ್ನು ಮಾಡಲು ತಾವು ಯಾರು ಯಾವುದನ್ನು ಬಿಡಲಿಲ್ಲ. ಅವರೆಲ್ಲರೂ ನನ್ನ ಮಾತೆಯ ಆದೇಶವನ್ನು ಶಿರಸಾವಹಿಸಿ ನನ್ನ ರಕ್ಷಣೆಗೆ ಮುಂದಾಗುತ್ತಾರೆ. ಅರಣ್ಯದಲ್ಲಿದ್ದರೂ ಅಯೋಧ್ಯೆಯಲ್ಲೇ ಇದ್ದಂತೆ ನಾನು ಸುಖವಾಗಿರುತ್ತೇನೆ ಮಾತೆ. ಕುಮಾರ, ನಿನ್ನ ಇಷ್ಟಾರ್ಥವು ನೆರವೇರಲಿ. ಸುಖವಾಗಿ ಹೋಗಿ ಬಾ. ನೀನು ಎಂದು ಹಿಂದಿರುಗುವೆಯೋ, ಯಾವ ಆಹಾರವನ್ನು ಸ್ವೀಕರಿಸಿದೆಯೋ, ಎಲ್ಲಿ ನಿದ್ರಿಸಿದೆಯೋ ಎಂಬುದು ನಿನ್ನ ಚಿಂತೆಯಲ್ಲೇ ನಾನು ದಿನಗಳನ್ನು ಕಳೆದುಬಿಡುತ್ತೆ. ನೀನು ಯಶಸ್ವಿಯಾಗಿ ಹಿಂತಿರುಗಿದ ಆ ದಿನವೇ ನನ್ನ ಸುಖ, ಸಂತೋಷ ಎಲ್ಲ ಹಿಂದಿರುಗುತ್ತದೆ. ಮತ್ತೆ ನಿನಗೆ ಪಟ್ಟಾಭಿಷೇಕವನ್ನು ನೆರವೇರಿಸಿ ನೀನು ಸಿಂಹಾಸನವನ್ನೇರಿ ಪ್ರಜಾಸೇವೆಯನ್ನು ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಧನ್ಯಳಾಗುತ್ತೇನೆ. ಹೋಗಿ ಬಾ ಕುಮಾರ, ಹೋಗಿ ಬಾ. ಕಡೆಗೂ ನೀನು ನನ್ನ ತಾಯಿಯಾಗಿ ಯಾವ ರೀತಿ ಮಾತನಾಡಬೇಕು ಅದೇ ರೀತಿ ಮಾತನಾಡುವಿರಿ. ಓರ್ವ ತಾಯಿಯಾದವರು ಯಾವ ರೀತಿ ನಡೆದುಕೊಳ್ಳಬೇಕೋ ಅದೇ ರೀತಿ ನಡೆದುಕೊಂಡಿರಿ. ನನಗೀಗ ಸಮಾಧಾನವಾಗಿದೆ ಮಾತೆ. ಗೌರವಾನ್ವಿತ ಪ್ರಜಾಬಂಧುಗಳೇ, ನಿಮ್ಮ ಆದರಾಭಿಮಾನಕ್ಕೆ ನಾನು ಋಣಿಯಾಗಿದ್ದೇನೆ. ಪ್ರಭು,
ಇಂದು ತಮ್ಮ ಯುವರಾಜ ಪಟ್ಟಾಭಿಷೇಕವನ್ನು ಕಂಡು ಧನ್ಯರಾಗಬೇಕೆಂದು ನಾವೆಲ್ಲ ಇಂದು ಕಾತರದಿಂದ ಕಾಯುತ್ತಿದ್ದೇವೆ. ಆದರೆ ನಿಮ್ಮ ಪಟ್ಟಾಭಿಷೇಕವಿಲ್ಲವೆಂದು ತಿಳಿದು ಪರಸಿಡಿದು ಪಡಿದಂತಾಗಿದೆ ಪ್ರಭು. ನಡು ಹಗಲಿನಲ್ಲೇ ಗಾಢಾಂತರ ಕವಿದಂತೆ ದಿಗ್ಭ್ರಾಂತರಾಗಿದ್ದೇವೆ. ನಿಮ್ಮ ವನವಾಸದ ವಾರ್ತೆ ಕೇಳಿದ ನನ್ನೀ ಕಿವಿಗಳು ಕಿವಿಡರಾಗಬಾರದಿತ್ತೆ ಪ್ರಭು. ಪ್ರಭು, ತಾವು ವನವಾಸಕ್ಕೆ ಹೋಗಬಾರದು, ತಮ್ಮ ಪಟ್ಟಾಭಿಷೇಕ ನಡೆಯಬೇಕು. ಇದಕ್ಕಾಗಿ ನಾವು ನಮ್ಮ ಪ್ರಾಣವನ್ನು ಬೇಕಾದರೂ ಅರ್ಪಿಸಲು ಸಿದ್ಧರಿದ್ದೇವೆ ಪ್ರಭು. ಬೇಡ ಬಂಧುಗಳೇ, ಬೇಡ. ಇಂತಹ ವಿಪರೀತ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ನನಗಾಗಿ ನೀವು ಕಿಂಚಿತ್ತು ನೋವು ಪಡಬಾರದು. ಪ್ರಜಾಕ್ಷೇಮವೇ ಪರಮ ಕರ್ತವ್ಯವೆಂದು ಪರಿಗಣಿಸಿದ ನಮ್ಮ ತಂದೆಯವರಿಗೆ ನೀವು ನೋವಾಗದಂತೆ ನಡೆದುಕೊಳ್ಳಬೇಕು. ನೀವೆಲ್ಲರೂ ತಾಳ್ಮೆ ತಪ್ಪದೆ ನಮ್ಮ ತಂದೆಯವರ ನಿರ್ಧಾರಕ್ಕೆ ಬೆಂಬಲವಾಗಿ ನಿಂತು ಅವರಿಗೆ ಹಿತವನ್ನುಂಟು ಮಾಡಬೇಕು. ಪ್ರಭು, ನಾವು ನಿಮ್ಮ ಯಾವ ಮಾತನ್ನಾದರೂ ಕೇಳುತ್ತೇವೆ, ಯಾವ ಆಜ್ಞೆಯನ್ನಾದರೂ ಪಾಲಿಸುತ್ತೇವೆ. ಆದರೆ ತಮಗೆ ಯುವರಾಜ ಪದವಿಯನ್ನು ತಪ್ಪುವುದನ್ನು, ವನವಾಸಕ್ಕೆ ಹೋಗುವುದನ್ನು ನಮ್ಮಿಂದ ಸಹಿಸಲಾಗದು ಪ್ರಭು, ನಮ್ಮಿಂದ ಸಹಿಸಲಾಗದು. ಹೌದೌದು, ನೀವೇ ನಮ್ಮ ಯುವರಾಜರು. ನೀವು ವನವಾಸಕ್ಕೆ ಹೋಗಬಾರದು, ವನವಾಸಕ್ಕೆ ಹೋಗಬಾರದು. ಈ ವಿಚಾರದಲ್ಲಿ ಮಹಾರಾಜರ ಮಾತನ್ನು ನಾವು ಕೇಳುವುದಿಲ್ಲ. ನೀವು ಯುವರಾಜರಾಗಲೇಬೇಕು. ರಾಮಚಂದ್ರ ಇಲ್ಲದೆ ಅಯೋಧ್ಯೆ ಇಲ್ಲ. ಹೌದು ಹೌದು. ಬಂಧುಗಳೇ, ಉದ್ವಿಗ್ನರಾಗಬೇಡಿ. ನನ್ನ ಮಾತುಗಳನ್ನು ದಯವಿಟ್ಟು ಕೇಳಿ. ನನ್ನ ಮೇಲೆ ಪ್ರೀತಿ ಅಭಿಮಾನವಿದ್ದರೆ, ನನ್ನ ಕುಲದ ಮೇಲೆ ಗೌರವವಿದ್ದರೆ ನನ್ನ ಮಾತುಗಳನ್ನು ಸಾವಧಾನದಿಂದ ಕೇಳಿ. ಪಿತೃವಾಕ್ಯ ಪರಿಪಾಲನೆಯ ನನ್ನ ಕರ್ತವ್ಯದಿಂದ ವಿಮುಖನಾಗುವಂತೆ ಮಾಡಲು ನೀವು ಪ್ರಯತ್ನಿಸಬಾರದು. ಮುಂದೆ ಯುವರಾಜನಾಗುತ್ತಿರುವವನು ನನ್ನ ಪ್ರಿಯ ಸೋದರ ಭರತ. ಅವರಿಗೂ ನನ್ನಂತೆಯೇ ನೀವು ಪ್ರೀತಿ ಆಧಾರವನ್ನು ತೋರಬೇಕು. ಇದು ನನ್ನ ವಿನಂತಿ. ಬೇಕಾದರೆ ಇದು ನನ್ನ ಆಜ್ಞೆಯಿಂದ ಭಾವಿಸಬಹುದು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ನಾನು ಬರುತ್ತೇನೆ. ಸ್ವಾಮಿ, ಏನು ದೇವಿ? ನೀವು ಇಷ್ಟು ಹೊತ್ತಾದರೂ ಬಾರದಿರುವುದನ್ನು ಕಂಡು ನೀವು ಈಗಾಗಲೇ ಪಟ್ಟಾಭಿಷೇಕ ಮಂಟಪಕ್ಕೆ ಹೊರಟು ಬಿಟ್ಟಿರೇನೋ ಎಂದುಕೊಂಡೆ. ನೀನಿಲ್ಲದೆ ನಾನೊಬ್ಬನೇ ಹೋಗುತ್ತೇನೆ. ಹೌದು ಹೌದು, ಪಟ್ಟಾಭಿಷೇಕವಾಗಿದ್ದರೆ ನಿಮ್ಮ ವಂದಿಮಾಗದರು, ರಕ್ಷಕರು, ಸೇವಕರು, ಭಟರು ಎಲ್ಲರೂ ಇರುತ್ತಿದ್ದರು. ನೀವು ಬರಲು ಏಕೆ ತಡವಾಯಿತು ಸ್ವಾಮಿ? ಕೌಸಲ್ಯ, ಸುಮಿತ್ರೆ, ಸುಮಿತ್ರೆ, ನನ್ನ ಕನಸುಗಳೆಲ್ಲ ನುಚ್ಚು ನೂರಾದವು. ನನ್ನ ರಾಮನ ಭವಿಷ್ಯ ಕಾಡು ಪಾಲಾಯಿತು. ಒಂದಲ್ಲ ಎರಡಲ್ಲ 14 ವರ್ಷಗಳು ನಾನು ರಾಮನನ್ನು ಬಿಟ್ಟು ಹೇಗೆ ತಾನೇ ಬದುಕಿರಲಿ, ಹೇಗೆ ಬದುಕಿರಲಿ
ಸಮಾಧಾನ ಮಾಡಿಕೋ ಅಕ್ಕ, ಸಮಾಧಾನ ಮಾಡಿಕೋ.